ಕಣ್ಣಲ್ಲಿ ಒಂದು ನೀರು ಹಾಕಿಲ್ಲ ಅಷ್ಟೇ, ಅಷ್ಟು ಕಷ್ಟದ ಕೆಲಸ. ದಿನ ಕರಿತಾ ಇದ್ದೀನಿ ಇವ್ರನ್ನ, ರಚಿತಾರಾಮ್ ಅವ್ರನ್ನ, ಬರಲಿಲ್ಲ. ಏನಕ್ಕೆ ನೀವು ಬರ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಹುಟ್ಟಿರ್ತಲ್ಲ ನಮಗೆ. ಅವ್ರ ಮಧ್ಯೆ ಏನೇನಿದೆಯೋ ಡೈರೆಕ್ಟರ್ ಹೀರೋಯಿನ್ ಮಧ್ಯೆ, ಅದಕ್ಕೆ ಗೊತ್ತಿಲ್ವೇನೋ. ನಾವು ಆ ಥರದವ್ರಲ್ಲ. ಅವ್ರು ಬಂದು ಅವ್ರ ಕೆಲಸ ಮಾಡೋಗ್ತಾರೆ, ನಾವು ಬಂದು ನಾವು ಕೆಲಸ ಮಾಡ್ತೀವಿ. ವಿ ಆರ್ ವೆರಿ ಮಚ್ ಪ್ರೊಫೆಷನಲ್ಸ್. ಯಾವಾಗಲೂ ನನ್ನ ಹೀರೋಯಿನ್ಗಳ ನಂಬರ್ ನನ್ನ ಬ್ಲಾಕಲ್ಲಿ ಐತಿ. ಇದಕ್ಕೆ ಅವರೇ ಸ್ಪಷ್ಟನೆ ಕೊಟ್ಬಿಡ್ಲಿ, ಚೇಂಬರ್ ಕರೆಸಿ. ಸಿ ಇಸ್ ಬಿಸಿ, ಸಿ ಇಸ್ ಟ್ರಾವೆಲಿಂಗ್, ಸಿ ಇಸ್ ಅಬ್ರಾಡ್, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಎಷ್ಟು ವರ್ಷದಿಂದ ಸಿನಿಮಾದಲ್ಲಿದ್ದೀವಿ ಮೇಡಮ್, ಎಷ್ಟು ಜನ ನೋಡಿದ್ದೀವಿ ಮೇಡಮ್. ನಮಗೆ ಯಾಕೆ ನೀವು ಸಪೋರ್ಟ್ ಮಾಡಿಲ್ಲ, ನಮ್ಮ ಕೆಲಸ ಯಾಕೆ ಮಾಡಿಲ್ಲ, ನೀವು ದುಡ್ಡು ತಗೊಂಡಿಲ್ವ ಅಂತ ಕೇಳೋದು ನನ್ನ ಧರ್ಮ. ನಮಸ್ಕಾರ ವೀಕ್ಷಕರೇ, ಸಂಜು ವೇಟ್ಸ್ ಗೀತಾ 2 ಈಗಾಗಲೇ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ. ಒಂದು ಸಿನಿಮಾ ಅಂತಂದರೆ ಅದು ನಿರ್ಮಾಪಕರಿಗಾಗಿರಬಹುದು, ನಿರ್ದೇಶಕರಿಗಾಗಿರ್ಬೋದು ಕನಸಿನ ಕೂಸಾಗಿರುತ್ತೆ. ಈ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಾವು ನೋಡ್ತಾ ಇರ್ಬೋದು, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳಿಗೆ ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಸಿಗ್ತಾ ಇಲ್ಲ. ಅದಾದಮೇಲೆ ಸಿನಿಮಾದಲ್ಲೇ ಒಂದಷ್ಟು ಪ್ರಾಬ್ಲಮ್ಸ್ಗಳು ಸೃಷ್ಟಿಯಾಗ್ತಾ ಇದೆ. ಈ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನನ್ನ ಜೊತೆಗೆ ನಟ ಹಾಗೆ ನಿರ್ದೇಶಕರಾಗಿರುವಂತಹ ನಾಗಶೇಖರ್ ಸರ್ ಇದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ನಮಸ್ಕಾರ, ಸೂಪರ್ ಆಗಿದ್ದೀನಿ ಸರ್. ಇದು ನಾನು ಆಗಲೇ ಹೇಳ್ದಂಗೆ ಸಿನಿಮಾ ಅಂತಂದರೆ ನಿರ್ದೇಶಕರಿಗಾಗಿರಬಹುದು, ನಿರ್ಮಾಪಕರಿಗಾಗಿರಬಹುದು, ಅಥವಾ ಹೊಸದಾಗಿ ಬಂದವರಿಗಾಗಿರಬಹುದು, ಒಂದು ಕನಸಿನ ಕೂಸು, ಒಂದು ಕನಸನ್ನು ಇಟ್ಕೊಂಡು ಬಂದಿರ್ತೀವಿ. ಸರ್, ಈ ಸಂಜು ವೇಟ್ಸ್ ಗೀತಾನೇ ನೀವು ಕೂಡ ಆ ರೀತಿ ಒಂದು ಕನಸನ್ನು ಇಟ್ಕೊಂಡಿರುವಂಥವ್ರು. ಸರ್, ಏನಾಗಿತ್ತು ಸರ್ ಆ್ಯಕ್ಚುಲ್ ಪ್ರಾಬ್ಲಮ್ ಅಂತ? ಸಂಜು ವೇಟ್ಸ್ ಗೀತಾ ಪಾರ್ಟ್ 2 ಬಿಗಿನಿಂಗಿಂದ ಎಲ್ಲವೂ ಚೆನ್ನಾಗಿತ್ತು. ನಿರ್ಮಾಪಕರು ಭಾಳ ಅದ್ಭುತವಾದ 100ಕ್ಕೆ 100 ಮಾರ್ಕ್ಸ್ ಕೊಡಬೇಕು. ಅವ್ರು 100ಕ್ಕೆ 200 ಕೊಡ್ಬೋದು. ಸೊ ಆ ಥರ ಒಳ್ಳೆ ನಿರ್ಮಾಪಕರು, ಒಳ್ಳೆ ನಾಯಕ, ಒಳ್ಳೆ ನಾಯಕಿ, ಒಳ್ಳೆ ನನ್ನ ತಂಡ, ನನ್ನ ಕ್ಯಾಮ್ರಾಮನ್, ನನ್ನ ಟೆಕ್ನಿಷಿಯನ್ ಟೀಮ್ ಇದೆ, ಆ್ಯಸ್ ನಾಗಶೇಖರ್ ಇನ್ಕ್ಲೂಡಿಂಗ್ ಮೀ, ಎಲ್ಲ ಒಳ್ಳೆ ತಂಡ ಇತ್ತು. ಚೆನ್ನಾಗಿ ಮಾಡಿದ್ವಿ. ಚೆನ್ನಾಗಿ ಮಾಡಾದ್ಮೇಲೆ ಒಂದು ರಿಲೀಸಿಗೆ ಬಂದ್ವಿ. ಅಲ್ಲಿವರೆಗೂ ಎಲ್ಲರೂ ಕೋಪ್ರೇಷನ್ನು ಇತ್ತು. ಆ ರಿಲೀಸಲ್ಲಿ ಕಾನೂನಾತ್ಮಕವಾಗಿ ಒಂದು ತಡೆ ಬಂತು. ಆ ತಡೆಯಿಂದ ಆಚೆ ಬರೋದಕ್ಕೋಸ್ಕರ ನಾವು ಇಮಿಡಿಯೇಟಾಗಿ ನಾವು ಕಳ್ಕೊಂಡಿದ್ದಂಥ 21 ನಿಮಿಷದ ಫುಟೇಜನ್ನು ಮಿಸ್ ಮಾಡಿಕೊಂಡು ಸಿನಿಮಾ ರಿಲೀಸ್ ಮಾಡಬೇಕಾಯಿತು. ಬಿಕಾಸ್ ಆಫ್ ದಿ ಅಡ್ವೈಸ್ ಫ್ರಮ್ ದಿ ಲೀಗಲ್ ಟೀಮಿಂದ ಬಂದಿದ್ದರಿಂದ. ಸೊ ಅದಾದಮೇಲೆ ನಮ್ಗೆ 21 ನಿಮಿಷ ಸೇರಿಸಿ ಮತ್ತೆ ರಿಲೀಸ್ ಮಾಡ್ತೀವಿ ಅನ್ನೋದು ಗೊತ್ತಿತ್ತು. ದಟ್ ಈಸ್ ದ ಆ್ಯಕ್ಚುಯಲ್ ರಿಲೀಸ್ ಆಫ್ ದ ಫಿಲ್ಮ್ ಅಂತ. ದಟ್ ಆ್ಯಕ್ಚುಯಲ್ ರಿಲೀಸ್ ಆಫ್ ದ ಫಿಲ್ಮ್ ರಿಲೀಸ್ ಡೇಟು June 6 ಫಿಕ್ಸ್ ಆಯಿತು, 2025. ಆವಾಗ ಏನು ಮಾಡಿದ್ವಿ, ಎಲ್ರಿಗೂ ವಿ ವೆಂಟ್ ಬ್ಯಾಕ್ ಟು ದ ಟೀಮ್. ಸೊ ಹಿಂಗೆ June 6 ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಸೊ ರಚಿತಾ ಅವ್ರಿಗೆ ಕಂಪ್ಲೀಟ್ ಒಂದು ಸ್ಕೆಡ್ಯೂಲೇ ಕಳಿಸ್ದೆ. ಫಸ್ಟು ನಾವೇನು ಮಾಡಿದ್ವಿ, 23rd May ಅಂತ ಫಿಕ್ಸ್ ಮಾಡಿದ್ವಿ. ನನ್ನ ಸ್ನೇಹಿತ KP ಶ್ರೀಕಾಂತ್ ಅವ್ರು ಏನು ಮಾಡಿದ್ರು, ನಿರ್ಮಾಪಕರಿಗೆಲ್ಲ ಬೇಡ, ಸ್ವಲ್ಪ ಮಳೆ ಬರೋ ಇದಿದೆ, 6th ಕೊಟ್ಟೋಗ್ಬಿಡಿ, ಚೆನ್ನಾಗಿರುತ್ತೆ. ಸೊ 23rd May ಅಂತ ಇದ್ದಾಗಲೇ ಅವ್ರಿಗೊಂದು ಸ್ಕೆಡ್ಯೂಲ್ ಕಳಿಸ್ದೆ. ನೋಡಿ, ನಿಮ್ಮದು 5 ಸೀನ್ ಆ್ಯಡ್ ಆಗಿದೆ, ಅದಕ್ಕೆ ಡಬ್ಬಿಂಗ್ ಮಾಡಬೇಕು. ಆಮೇಲೆ ಶಿವಣ್ಣವ್ರು ಒಂದು ಶೋಗೆ ಬರ್ತಾಯಿದ್ದಾರೆ, ನೀವು ಅದಕ್ಕೆ ಬರಬೇಕು. ಸಿದ್ದರಾಮಯ್ಯ ಸಾರ್ಗೆ ಒಂದು ಶೋ ಪ್ಲ್ಯಾನ್ ಮಾಡ್ತಾಯಿದ್ವಿ CM ಅವ್ರಿಗೆ, ಅದಕ್ಕೆ ಬರಬೇಕು. ಆಮೇಲೆ ಎಲ್ಲ TV ಇಂಟ್ರೂಸ್ಗೆ ಬರಬೇಕು, ಎಲ್ಲ ಯೂಟ್ಯೂಬರ್ಸ್ ಇಂಟ್ರೂಸ್ಗೆ ಬರಬೇಕು. ಇಷ್ಟು ಕೆಲಸ ಇದೆ ಅಂತ ನಾನು ಒಂದು ಸ್ಕೆಡ್ಯೂಲ್ ಹಾಕಿದೆ, ಕಳಿಸ್ದೆ. ನಿರಂತರವಾದ ಕಮ್ಯುನಿಕೇಷನ್ ಮಾಡಿದೆ, ಬರಲಿಲ್ಲ, ಡಬ್ಬಿಂಗೂ ಬರಲಿಲ್ಲ. ಆಮೇಲೆ ರಿಲೀಸ್ ಡೇಟ್ June 6 ಫಿಕ್ಸ್ ಆಯಿತು. ರಿಲೀಸ್ ಡೇಟ್ ಬಂದಮೇಲೆ ನಾನು ಕಾಪಿ ಕೊಡಬೇಕಲ್ಲ, ಆಸ್ ಅ ಡೈರೆಕ್ಟರ್, ಫೈನಲ್ ಕಾಪಿ. ಸೊ ರಚಿತಾರಾಮ್ ಅವ್ರ ವಾಯ್ಸ್ಗೆ ಸೂಟ್ ಆಗುವಂಥ ಯಾವುದೋ ಒಂದು ವಾಯ್ಸನ್ನ ಹುಡುಕಿದೆ. ಒಂದು 5-6 ಜನದಲ್ಲಿ ಒಬ್ಬರು ಸೆಲೆಕ್ಟ್ ಮಾಡಿ ಡಬ್ಬಿಂಗ್ ಮಾಡಿಸ್ದೆ. ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ವಾಯ್ಸ್ ಮಿಕ್ಸ್ ಮಾಡಿದೆ. ನಾನು ಯಾಕೆಂದರೆ ನನ್ನ ನಿರ್ಮಾಪಕ ಅಷ್ಟೇ ನನಗೆ ಮುಖ್ಯ. ನನ್ನ ಸಿನಿಮಾ ನನ್ನ ಕನಸಿನ ಕೂಸು. ಹೌದು, ಅದು ಗೆದ್ದಾಗ ನಿರ್ಮಾಪಕರು ಗೆಲ್ತಾರೆ, ಇಲ್ಲ ನಿರ್ಮಾಪಕರು ಗೆದ್ದಾಗ ಇದು ಗೆಲ್ಲುತ್ತೆ. ಇದು ವೈಸ್ ವರ್ಷ. ಸೊ ಹಾಗಾಗಿ ಕಾಪಿ ರೆಡಿ ಮಾಡಿ ಚೆನ್ನಾಗಿ ಹೋಗಿ ಕೂತ್ಕೊಂಡು ಮತ್ತೆ 21 ನಿಮಿಷಗಳ ಜೋಡಣೆ ಏನಿತ್ತು, ಭಾಳಷ್ಟು ಕಷ್ಟ ಆಯಿತು. ಆಲ್ಮೋಸ್ಟ್ ನಾನು ಕಣ್ಣಲ್ಲಿ ಒಂದು ನೀರು ಹಾಕಿಲ್ಲ ಅಷ್ಟೇ, ಅಷ್ಟು ಕಷ್ಟದ ಕೆಲಸ ಅದು. ಒಂದೊಂದು ಫ್ರೇಮ್ ನಿಂಗೆ ಜರುಗಿಸ್ಕೊಂಡು ಮಾಡೋದಿದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ಓಕೆ, ನಮ್ಗೆ ಅನುಭವ ಇತ್ತು, ನಾವು ಮಾಡಿದ್ವಿ. ಜೊತೆ ನಾನು ಒಳ್ಳೆ ಟೀಮ್ ಇತ್ತು, ನಾವು ಮಾಡಿದ್ವಿ. ಆಸ್ಕರ್ ಅವಾರ್ಡ್ ವಿನ್ನರು ಶಿವು ಅಂತ AR ರೆಹಮಾನ್ ಸ್ಟುಡಿಯೋದಲ್ಲಿ ಅವ್ರು ಮಾಡಿದ್ದು ಸೌಂಡ್ ಮಿಕ್ಸು. ಅವ್ರು ಅನ್ಸುತ್ತೆ ನಾವು ಡೋಂಟ್ ವರಿ ನಾಗಶೇಖರ್ ಐ ವಿತ್ ಯು ಅಂದ್ಬಿಟ್ಟು ಕೂತ್ಕೊಂಡು ಒಂದೊಂದೇ ಬಾರ್ ಅಂತೀವಿ ಮ್ಯೂಸಿಕ್, ಅದು ಕೂತ್ಕೊಂಡು ಚೆಕ್ ಮಾಡ್ಕೊಬಂದ್ವಿ. ಆಯಿತು, ಕೆಲಸಗಳು ಮುಗಿದು ಬಂದು ರಿಲೀಸಿಗೆ ಪ್ಲ್ಯಾನ್ ಮಾಡಿದ್ವಿ, ಪ್ರಮೋಷನ್ಗೆ ಪ್ಲ್ಯಾನ್ ಮಾಡಿದ್ವಿ. ಶಿವಣ್ಣವ್ರು ಕರೆದ್ವಿ. ಇದ್ರ ಮಧ್ಯೆ ದಿನ ಕರಿತಾ ಇದ್ದೀನಿ ಇವ್ರನ್ನ, ರಚಿತಾರಾಮ್ ಅವ್ರನ್ನ. ಅವ್ರ ಮ್ಯಾನೇಜರ್ ಜೊತೆ ಅಪ್ಡೇಟಲ್ಲಿ ಇದ್ದೀನಿ, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಶಿವಣ್ಣವ್ರು ಏನು ಮಾಡಿದ್ರು, ಆಯಿತು ನಾಗಶೇಖರ್ ಬರ್ತೀನಿ ಅಂದ್ಬಿಟ್ಟು ಕಿಟ್ಟಿ, ನಾನು ನಮ್ಮ ಪ್ರೊಡ್ಯೂಸರ್ ಎಲ್ಲ ಹೋಗಿದ್ವಿ, ನಮ್ಮ ಹೀರೋ ಎಲ್ಲ ಒಪ್ಕೊಂಡ್ರು, ನಾವು ಬರ್ತೀವಿ.
ಬಟ್ ನಾಳೆ ಅಮೆರಿಕಾಗೆ ಹೋಗ್ಬೇಕು, ಇವತ್ತು ಹಾಕೊಂಬಿಡಮ್ಮ ಅಂದರು. ಒಂದಕ್ಕೆ ಹಾಕೊಂಬಿಡಿ, ನಾವು ಎರಡಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ವಿ. ಸೊ ಇವರು ಎರಡು ಫಿಕ್ಸ್ ಆಗಿದ್ರು, ಒಂದಕ್ಕೆ ಬರೋಕ್ಕೆ ಕೇಳಿದೆ. ಶಿವಣ್ಣವ್ರು ಬಂದರು, ಇವ್ರು ಬರಲಿಲ್ಲ. ಅದು ತುಂಬ ಹರ್ಟ್ ಆಯ್ತು. ಅವತ್ತು ಪ್ರೆಸ್ ಮೀಟ್ ಬೇರೆ ಇತ್ತು, ಎಲ್ಲರೂ ಕೇಳ್ತಾರೆ ರಚಿತಾರಾಮ್ ಅವ್ರು ಯಾಕೆ ಬರ್ತಾ ಇಲ್ಲ. ನಮ್ಗೆ ಏನಾಗಿದೆ ಸಮಸ್ಯೆ, ನಾವು ಪ್ರೆಸ್ ಮೀಟ್ ಮಾಡೋಣ ಅಂತಂದರೆ ಪ್ರೆಸ್ ಅವ್ರು ಕೇಳ್ತಾರೆ ರಚಿತಾರಾಮ್ ಯಾಕೆ ಬರ್ತಿಲ್ಲ ಅಂತ. ಥಿಯೇಟ್ರ್ ವಿಸಿಟ್ ಮಾಡೋಣ ಅಂದರೆ ಆಡಿಯನ್ಸ್ ಕೇಳ್ತಾರೆ ರಚಿತಾರಾಮ್ ಯಾಕೆ ಬರ್ತಿಲ್ಲ ಅಂತ. ಇದು ಏನಂತ ಉತ್ತರ ಕೊಡಲಿ, ಯಾಕೆ ಬರ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ. ಈಗ ಆ ಸಂಭಾವನೆ ಬಂದಿಲ್ಲ ಅಂತಂದರೆ ನಮಗೇನೋ ಉಳ್ಕಿರುತ್ತೆ, ನಾವು ದುಡ್ಡು ಕೊಟ್ಟಿಲ್ಲ ಅದು ಹೆಂಗಪ್ಪ ಬರ್ತಾರೆ ಅಂತ. ಅಥವಾ ಗೌರವ ಕೊಟ್ಟಿಲ್ಲ, ನಾವು ಗೌರವ ಕೊಟ್ಟಿಲ್ಲ ಹೆಂಗಪ್ಪ ಬರ್ತಾರೆ. ಅಥವಾ ನಮ್ಮಿದೇನು ತಪ್ಪಾಗಿದ್ದು ತಪ್ಪು ಮಾಡಿಬಿಟ್ಟಿದ್ದೀವಲ್ಲ ಹೆಂಗಪ್ಪ ಬರ್ತಾರೆ. ನಾವು ಏನೂ ತಪ್ಪಾಗಿಲ್ಲ ನಮ್ಮ ಕಡೆಯಿಂದ. ಆ ಸಂಭಾವನೆ ಹೋಗಿದೆ, ಗೌರವ ಹೋಗಿದೆ, ಅವ್ರಿಗೆ ಏನೇನು ಮರ್ಯಾದೆ ಸಲ್ಲಬೇಕು ಎಲ್ಲ ಮರ್ಯಾದೆನೂ ಸಲ್ಲಿದೆ. ಅವರು ರಿಯಾಕ್ಟ್ ಮಾಡದೇ ಇದ್ದಾಗ ಕೂಡ ನಾನು ಅಪಾಲಜಿ ಕೇಳಿದ್ದೀನಿ. ನಿಮ್ಗೇನಾದರೂ ಗೊತ್ತಿಲ್ಲ ಇದೆ, ಯಾರಾದರೂ ಏನಾದರೂ ಅಂದ್ಬಿಟ್ಟಿದ್ರೆ ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ, ನಾನು ಕ್ಷಮೆ ಕೇಳ್ತೀನಿ ಡೈರೆಕ್ಟ್ರಾಗಿ, ದಯವಿಟ್ಟು ಬನ್ನಿ. ಒಬ್ಬ ನಿರ್ಮಾಪಕರನ್ನು ಉಳಿಸೋ ಕೆಲಸ ನಾನು ಮಾಡಬೇಕಾಗಿದೆ, ನಿಮಗೂ ಆ ಜವಾಬ್ದಾರಿ ಇದೆ ಅಂದಾಗಲೂ ನೀವು ರಿಯಾಕ್ಟ್ ಮಾಡಲಿಲ್ಲ. ಕೊನೆಯ ಕ್ಷಣದವರೆಗೂ ತಡೆದೆ. ಒಂದು ಸರಿ ಮನವಿ ಮಾಡಿದೆ ಚೇಂಬರ್ಗೆ, ಸರ್ ನೋಡಿ ಸರ್ ನಮಗೆ ಸಿಗ್ತಾ ಇಲ್ಲ, ನಿಮ್ಮ ಕಡೆಯಿಂದನಾದರೂ ಒಂಚೂರು. ಅವತ್ತು ಪ್ರೆಸ್ ಮೀಟ್ ಇಟ್ಕೊಂಡಿದ್ವಿ, ಅವತ್ತು ಡೇಟ್ ಅನೌನ್ಸ್ ಮಾಡೋಕ್ಕಿಂತ ಪ್ರೆಸ್ ಅವರೆಲ್ಲ ಕೇಳಿದ್ರಿ, ಸರ್ ಏನು ರಚಿತಾರಾಮದು ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಅಲ್ಲಪ್ಪ, ಅದು ಮನವಿ, ಅದು ಆ ಸುದ್ದಿ ಕೊಡೋಕ್ಕಾಗತ್ತಾ ಅಂದರು. 45 days ಬ್ಯಾಕ್ ನಾನು ನಮ್ಮ ಮಧ್ಯೆ ಅವ್ರ ಮಧ್ಯೆ ಏನೋ ಸಮಸ್ಯೆ ಇದೆ, ನಾವು ಚೇಂಬರ್ ಮೂಲಕ ತೀರಿಸ್ಕೊತೀವಿ ಅಂದ್ಬಿಟ್ಟು ಅವತ್ತು ನಾನು ಹೇಳಿಲ್ಲ, ಯಾರಿಗೂ ಸುದ್ದಿ ಕೊಡಲಿಲ್ಲ, ನಮಗೆ ಬೇಕಾಗಿರಲಿಲ್ಲ ಅದು. ಅದಾದಮೇಲೆ ಅವ್ರ ಕೈಲೂ ಆಗಲಿಲ್ಲ. ಸರ್ ಗೋವಿಂದ ಸರ್ ಮಾತಾಡಿದ್ರು, ಇಲ್ಲ ಏನೋ ಸಿಗ್ತಾಯಿಲ್ಲ, ಬ್ಯುಸಿ ಇದ್ದಾರಂತೆ ಅಂತಂದರು. ಹೌದಾ, ಇದೊಳ್ಳೆ ಕಥೆ ಆಯ್ತಲ್ಲ ಅಂದ್ಬಿಟ್ಟು ಕೊನೆಗೆ ಕಲಾವಿದರ ಸಂಘದ ಕಾರ್ಯದರ್ಶಿಗಳು ರಾಕ್ಲೈನ್ ಸರ್ ಹಿಂಗೆ ನನಗೆ ಭಾಳ ಕ್ಲೋಸ್ ಅವರು. ಸರ್ ಹಿಂಗೆ ಆಗಿದೆ, ಒಂಚೂರು ಹೆಲ್ಪ್ ಮಾಡಿ ಸರ್. ಅಷ್ಟೊತ್ತಿಗೆ ಒಂದು ದುಬೈ ಶೋ ಬಂದುಬಿಡ್ತು, ಪ್ರೀಮಿಯರ್ ಶೋ. ಪ್ರೊಡ್ಯೂಸರ್ ಅದಕ್ಕೂ ದುಬೈಲಿ ಪ್ರೀಮಿಯರ್ ಶೋ ಅಂದ್ರೆ ಅದಕ್ಕೂ ಒಂದು 30-40 ಲಕ್ಷ ಆಗುತ್ತೆ, ಆಗಲ್ಲ ಅದು ಆಗಲಿ ದೊಡ್ಡದಾಗುತ್ತೆ ಅಂತ ಅವರು ಅದಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಆಗ್ಬಿಟ್ರು. ಸೊ ಇದೊಂದು ಶೋ, ಶಿವಣ್ಣ ಅವ್ರದ್ದೊಂದು ಶೋ, 2 ದಿನ ಡೇಟ್ ಕೊಡಿಸಿ ಸರ್ ಅಂತ ಅವರು ಮಾತಾಡಿದ್ರು, ಅದೂ ಆಗಲಿಲ್ಲ. ಕೊನೆಗೆ ಶಿವಣ್ಣವರು ಪ್ರೀ ರಿಲೀಸ್ ಇವೆಂಟ್ ಆಯಿತು, ಅಮೇರಿಕಾಗೆ ಹೋದ್ರು, ಪುನಃ ಬಂದರು. ಅಣ್ಣ ಅಂದರೆ ನಮಗೊಂಥರ ಪ್ರಾಣ, ಆಗಿಂದ ಬೆಳೆಸ್ಕೊಬಂದಿರೋದೇ ನಮ್ಮ ಶಿವಣ್ಣ. ಸೊ ಮತ್ತೆ ಹೋದ್ವಿ, ಅಣ್ಣ ಹೆಂಗಿತ್ತು ಎಲ್ಲ ಚೆನ್ನಾಗಿತ್ತು, ಯಾವಾಗ ನೋಡ್ತೀರಣ್ಣ ಪಿಕ್ಚರು. ಅವರು ಒಂದು ಮಾತು ಒಂದು ನಿಮಿಷ ಯೋಚನೆ ಮಾಡಬೇಕಲ್ವ ಯಾರಾದರೂ, ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ. ಗುರುವಾರ ಮೈಸೂರಿಗೆ ಹೋಗ್ತೀವಲ್ಲ, ಅಲ್ಲಿ ನೋಡ್ಬಿಡೋಣ ಅಂದರು ಮೇಡಮ್ಗೆ, ಗೀತಕ್ಕನೂ ಯೋಚನೆ ಮಾಡಲಿಲ್ಲ. ಓಕೆ, ಗುರುವಾರ ಸಂಜೆ ಮಕ್ಕಳು ಕರ್ಕೊಂಡು ಹೋಗ್ಬಿಡೋಣ, ಶಾಲಾ ಮಕ್ಕಳನ್ನೆಲ್ಲ ಕರ್ಕೊಂಡು. ಸೊ ಇವತ್ತು ಸಂಜೆ ಶೋ, ಅಟ್ಲೀಸ್ಟ್ ಆ ಸಮಯದಲ್ಲಿ ರಚಿತಾ ಅವರಿದ್ದರೆ ಟೀಮ್ ಹೋಗಿ ಕೂತ್ಕೊಂಡ್ರೆ ಮಕ್ಕಳ ಜೊತೆ ಚೆನ್ನಾಗಿರುತ್ತೆ ಅಂತ ಅದಕ್ಕೂ ಕರೆದೆ, ಅದಕ್ಕೂ ರಿಪ್ಲೈ ಇಲ್ಲ. ಆವಾಗ ನನ್ನ ಸಹನೆ ಕಟ್ಟೆ ಹೊಡೆದಾಯ್ತು. ಏನಕ್ಕೆ ನೀವು ಬರ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ ಹುಟ್ಟಿರ್ತಲ್ಲ ನಮಗೆ. ನೀವು ಅಷ್ಟು ಚೆನ್ನಾಗಿದ್ರಿ 2 ವರ್ಷದಿಂದ ನನ್ನ ಜೊತೆ, ನಮ್ಮ ಟೀಮ್ ಜೊತೆ ಅಷ್ಟು ಚೆನ್ನಾಗಿದ್ರಿ. ಆಮೇಲೆ ಈ ಒಂದು 90 ದಿನಗಳೇನು ಪ್ರಮೋಷನ್ ಮಾಡ್ತಿದ್ದೀವಿ, ಒಂದು 40 ದಿನಗಳೇನು ಪ್ರಮೋಷನ್, 90 ದಿನದಿಂದ ಕೇಳ್ತಿದ್ದೀನಿ. ಈ 30 ದಿನ ಪ್ರಮೋಷನ್ ಅಟ್ಲೀಸ್ಟ್ 2 ದಿನ ಫ್ರೀ ಇಲ್ವ, ನೀವು ಫ್ರೀ ಮಾಡ್ಕೊಳಕ್ಕಾಗಲಿಲ್ವಾ? ಓಕೆ, ನೀವು ಬ್ಯುಸಿ ಇದ್ದೀರಾ ಅಂದ್ಕೊಳ್ಳಿ, ಗುಡ್, ಐ ಅಕ್ಸೆಪ್ಟ್ ಇಟ್. ನಂಗೆ ಖುಷಿ ಆಗುತ್ತೆ, ನಮ್ಮ ಹುಡುಗಿ, ನಮ್ಮ ಕನ್ನಡದ ಹೀರೋಯಿನ್ ಬ್ಯುಸಿ ಇದ್ದಾರೆ, ತಮಿಳು ತೆಲುಗುಲೆಲ್ಲ. ಯಾವ ಶೂಟಿಂಗಲ್ಲಿದ್ದಾರೆ ಹೇಳಿ, ನಾನು ಬಿಡಿಸ್ಕೊತೀನಿ. ಕನ್ನಡದಲ್ಲಿ ನಾಗಶೇಖರ್ ಗೊತ್ತಿಲ್ಲದಿರೋ ನಿರ್ಮಾಪಕರು ನಿರ್ದೇಶಕರು ಯಾರಿಲ್ಲ, ನನಗೆ ಗೊತ್ತಿಲ್ಲದಿರೋ ನಿರ್ಮಾಪಕರು ನಿರ್ದೇಶಕರು ಯಾರಿಲ್ಲ. ತಮಿಳಲ್ಲಿ ನಾನು 2 ಸಿನಿಮಾ ಮಾಡಿದ್ದೀನಿ, ನಾನು ತಮಿಳ್ ಡೈರೆಕ್ಟರ್ ಅಸೋಸಿಯೇಷನ್ ಮೆಂಬರು. ನಮ್ಮ ಪ್ರೆಸಿಡೆಂಟ್ ಫೋನ್ ಮಾಡಿ ಹಿಂಗಾಗಿದೆ ಸರ್, ಒಂದಿನ ಬಿಟ್ಕೊಡಿ ಸರ್, ಅದು ಬಿಟ್ಟು ಕಳಿಸ್ತಾರೆ. ತೆಲುಗುಲು ನಾನು ಡೈರೆಕ್ಟರ್ ಅಸೋಸಿಯೇಷನ್ ಮೆಂಬರು, ಅಲ್ಲೂ ನಾನು ಡೈರೆಕ್ಟ್ರು, ಒಂದು ಸಿನಿಮಾ ಮಾಡಿದ್ದೀನಿ. ಅಲ್ಲಿ ಪ್ರೆಸಿಡೆಂಟ್ಗಳನ್ನ ಬಿಟ್ಕೊಳಿಸ್ತಾರೆ. ಈ ಭಾರತ ದೇಶದ ಯಾವ ಭಾಗದಲ್ಲಿ ನೀವು ಬ್ಯುಸಿ ಇದ್ರೂ ಬಿಡಿಸ್ಕೊಂಬರೋಷ್ಟು ಮಾತಾಡೋ ಶಕ್ತಿ ದೇವ್ರು ನಮಗೆ ಕೊಟ್ಟಿದ್ದಾನೆ. ನೀವು ಅದನ್ನು ಹೇಳ್ತಾ ಇಲ್ಲ. ನನಗೆ ಒಂದು ಪ್ರಶ್ನೆ ಕಾಡಕ್ಕೆ ಶುರುವಾಯಿತು, ಯಾಕೆ ಬರ್ತಾ ಇಲ್ಲ ಚೇಂಬರ್ಗೆ? ದೂರು ಕೊಟ್ಟೆ ಆಗ, ಸರ್ ಸಿನಿಮಾ ಜನಮಾನಸದಲ್ಲಿ ಬಂದಿದೆ, ಪಬ್ಲಿಕ್ ಒಪಿನಿಯನ್ ಚೆನ್ನಾಗಿದೆ, ಅದು ಹೋಗುತ್ತೆ. ಈಗ ನನಗೆ ಬೇಕಾಗಿದ್ದು ಒಂದು ಪ್ರಶ್ನೆ, ಒಬ್ಬ ನಿರ್ಮಾಪಕರನ್ನು ಸಪೋರ್ಟ್ ಮಾಡೋದು, ಒಬ್ಬ ನಾಯಕ ನಟಿಯ ಧರ್ಮ. ಅದನ್ನು ಅವ್ರು ಕೇಳಬೇಕಾಗಿಲ್ಲ, ನಾನು ಕೇಳಬೇಕು. ಯಾಕಂದರೆ ಚಾಯ್ಸ್ ಇಸ್ ಮೈನ್. ನಾನು ರಚಿತಾರಾಮ್ ಹಾಕ್ಕೊಂಡ್ರು, ಪ್ರೊಡ್ಯೂಸರ್ ಅಲ್ಲ. ಸೊ ಈಗ ಏನು ತೊಂದರೆ ಆಗಿದೆ ಅಂತ ಗೊತ್ತಿಲ್ಲ, ಕೇಳಿ ಸರ್. ಅವರು ಜನ ಪ್ರೇಕ್ಷಕ ಮಹಾಪ್ರಭುಗಳು ಕೇಳ್ತಾಯಿದ್ರು, ಯಾಕೆ ರಚಿತಾರಾಮ್ ಅವ್ರು ಬರ್ತಾಯಿಲ್ಲ ಅಂತ. ಅವ್ರ ಮುಂದೆ ನಾನು ತಲೆ ತೆಗೆಸ್ಕೊಳ್ಳೋ ಕೆಲಸ ಮಾಡಬಾರ್ದು. ಜನ ಏನು ಬೇಕಾದ್ರೂ ಮಾತಾಡ್ತಾರೆ, ಅವ್ರ ಮಧ್ಯೆ ಏನೇನಿದೆಯೋ ಡೈರೆಕ್ಟರು ಹೀರೋಯಿನ್ ಮಧ್ಯೆ, ಅದಕ್ಕೆ ಬರ್ತಿಲ್ವೇನೋ, ಇವೆಲ್ಲ ಮಾತಾಡೋಕ್ಕೆ ಕೇಳಿಸ್ಕೊಳ್ಳೋಕೆ ಶುರು ಮಾಡಿದೆ. ನಾವು ಆ ಥರದವರಲ್ಲ, ಅವ್ರು ಬಂದು ಅವ್ರು ಕೆಲಸ ಮಾಡೋಗ್ತಾರೆ, ನಾವು ಬಂದು ನಾವು ಕೆಲಸ ಮಾಡ್ತೀವಿ. ವಿ ಆರ್ ವೆರಿ ಮಚ್ ಪ್ರೊಫೆಷನಲ್ಸ್. ಸೊ ಹಾಗಾಗಿ ಇದಕ್ಕೆ ಅವರೇ ಸ್ಪಷ್ಟನೆ ಕೊಟ್ಬಿಡ್ಲಿ, ಚೇಂಬರ್ ಕರೆಸಿ, ಮಾಧ್ಯಮಗಳು ಕರೆಸಿ, ಮಾಧ್ಯಮದ ಮುಂದೆ ಅವ್ರು ಯಾಕೆ ಬರ್ತಿಲ್ಲ ಅಂತ ಅವ್ರು ಒಪ್ಕೊಳ್ಳಿ. ತಪ್ಪು ಅವರಿಂದಾಗಿದ್ದರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಿ, ತಪ್ಪು ನನ್ನಿಂದಾಗಿದ್ದರೆ ನನ್ನ ಮೇಲೆ ಕಠಿಣ ಕ್ರಮ ತಗೊಳ್ಳಿ. ಎರಡಕ್ಕೂ ರೆಡಿ.
ಕರೆಸಿ ದಯವಿಟ್ಟು ಸ್ಪಷ್ಟನೆ ಕೊಡಿಸಿ ಅಂತ ಕೇಳಿದ್ದೀನಿ. ಕರ್ನಾಟಕ ವಾಣಿಜ್ಯ ಮಂಡಳಿ ಭಾಳ ಪವರ್ಫುಲ್, ಅದೇ ನಮ್ಮ ಪೇರೆಂಟ್ ಮೀಡಿಯಾ, ಇದು ಪೇರೆಂಟ್ ಬಾಡಿ. ಸೊ ಅವರು ನ್ಯಾಯ ಕೊಡಿಸ್ತಾರೆ, ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಏನು ಬೇಕಾದ್ರೂ ಆಗ್ಬೋದು. ಒಳ್ಳೇದಾದರೆ ಒಳ್ಳೆಯದು, ಇಲ್ಲ ಅಂದರೆ ಇದು ಬೇರೆ ನಮಗೆ. ಸರ್, ಅಂದರೆ ಇವಾಗ ಒಂದಷ್ಟು ಫ್ಯಾನ್ ಪೇಜ್ಗಳು, ರಚಿತಾರಾಮ ಫ್ಯಾನ್ ಪೇಜ್ಗಳಲ್ಲಿ ಈ ರೀತಿ ಒಂದು ದೂರು ಕೊಟ್ಟ ನಂತರದಲ್ಲಿ ಇಲ್ಲ ಒಂದಷ್ಟು ಪ್ರೆಸ್ ಮೀಟ್ಗಳಿಗೆ ಹೋಗಿದ್ದಾರೆ ಅಂತ ಒಂದಷ್ಟು ಕ್ಲಿಪ್ಗಳನ್ನು ಅವ್ರು ಹಾಕೊಂಡಿದ್ರು. ಗಮನಿಸಿದ್ರ ಸರ್ ಅದನ್ನ ನೀವು? ಏನೋ ಬೇಕು ನಿಂಗೆ, ಏನೋ ಬೇಕು ಅಂತೆಲ್ಲ ಹಾಕಿದ್ದಾರೆ. ನಾವು ಎಲ್ಲ ನೋಡ್ತಿರ್ತೀವಿ, ನಮ್ಮ ಹತ್ರನೂ ಫೋನ್ ಇದೆ ಅಲ್ವಾ, ನಮ್ಮ ಹತ್ರನೂ ಫೋನ್ ಇದೆ, ಕಂಪ್ಯೂಟರ್ ಇದೆ, ನೆಟ್ ಇದೆ, ವೈಫೈ ಇದೆ, ಎಲ್ಲ ನಮ್ಮ ಹತ್ರನೂ ಇದೆ. ನಮ್ಮ ಹತ್ರ ಇಲ್ಲದೆ ಇರೋದು ಏನಿಲ್ಲ. ಓಕೆ, ಬಟ್ ಸತ್ಯ ಅವ್ರು ಹಾಕಿರೋದು ಸತ್ಯ. ಯಾವ ಥರ ಏನು ಕಳೆದ ಮೊದಲನೇ ರಿಲೀಸ್ ಇತ್ತಲ್ಲ ಜನವರಿ 10, ಆ ಜನವರಿ 8ನೇ ತಾರೀಕುವರೆಗೂ ಬಂದಿರೋ ಕ್ಲಿಪ್ಗಳನ್ನು ಅವ್ರು ಹಾಕ್ಕೊಂಡು ಜನರನ್ನು ಫೂಲ್ ಮಾಡ್ತಾ ಇದ್ದಾರೆ. ಜನ ದಡ್ರಲ್ಲ, ಏನಿಲ್ಲ, ಫುಟೇಜ್ನ ನೋಡಿ ವಿಡಿಯೋ ಇದು ಯೂಟ್ಯೂಬಲ್ಲಿ ಅದು ಅಮ್ಕಿದ್ರೆ ಅದ್ರ ಡೇಟ್ ಬರುತ್ತೆ, ಅದು ಯಾವತ್ತು ಹೋಗಿದ್ದು ಅಂತ ಅಲ್ವಾ. ಸೊ ಪೂಜೆಗೆ ಬಂದಿದ್ದರಿಂದ ಹಿಡಿದು ಸಾಂಗ್ ರಿಲೀಸಿಗೆ ಬಂದಿದ್ದು ಹಿಡಿದು ಲೊಕೇಶನಲ್ ಪ್ರೆಸ್ ಮೀಟ್ ಮಾಡಿದ್ದು, ಕುಂಬಳಕಾಯಿ ಪ್ರೆಸ್ ಮೀಟ್ ಮಾಡಿದ್ದು, ಆಮೇಲೆ 10th ರಿಲೀಸ್ಗೆ 2 ಸಾರಿ ಈವೆಂಟಿಗೆ ಬಂದಿದ್ದು, ಒಂದು ಯೂಟ್ಯೂಬ್ ಪ್ರೆಸ್ ಮೀಟಿಗೆ ಬಂದಿದ್ದು, ಎಲ್ಲವೂ ಅಲ್ಲಿದೆ. ಅದನ್ನು ಸುಳ್ಳು ಅಂತ ಹೇಳ್ತಿಲ್ಲ, ಬಟ್ ಡೋಂಟ್ ಮಿಸ್ಗೈಡ್ ದಿ ಪಬ್ಲಿಕ್. ನಾನು ಕೇಳ್ತಾ ಇರೋದು 45 ದಿನಗಳ ಹಿಂದೆ ನಾನು ಜೂನ್ 6ಕ್ಕೆ ರಿಲೀಸ್ ಅಂತ ಕರ್ನಾಟಕ ವಾಣಿಜ್ಯ ಮಂಡಳಿ ಒಂದು ಪ್ರೆಸ್ ಮೀಟ್ ಮಾಡ್ದಲ್ಲ, ಅದಾದಮೇಲೆ ಇವಾಗ ರಿಲೀಸ್ ಆಗಿ 14ನೇ ದಿನ ಹೋಗ್ತಾ 13ನೇ ದಿನ ಹೋಗ್ತಾ ಇದೆ. ಇಲ್ಲಿವರೆಗೂ ಯಾವುದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ? ಅದಿದೆ ನಿಮ್ಮ ಹತ್ರ? ಪಾರ್ಟಿಸಿಪೇಟ್ ಮಾಡಿದಾರಾ? ಇದೆಯಾ? ಒಂದು ಫೋಟೋ ಇದೆಯಾ? ಕಳಿಸಿಪ್ಪ, ಆಯಿತು. ನಾನು ಮೈಸೂರು ಅರಮನೆ ಮುಂದೆ ಪಬ್ಲಿಕ್ಗೆ ಕಾಲಿಗೆ ನಮಸ್ಕಾರ ಮಾಡಿ ಕ್ಷಮೆ ಕೇಳಿ, ಓಡಾಡ್ತಾರಲ್ಲ ಪ್ರತಿಯೊಬ್ಬ ಪಬ್ಲಿಕ್ಗೆ ಕಾಲಿಗೆ ನಮಸ್ಕಾರ ಮಾಡಿ ಕ್ಷಮೆ ಕೇಳ್ತೀನಿ. ಇಲ್ಲ, ಮಿಸ್ಗೈಡ್ ಮಾಡಬಾರ್ದು. ಸೊ ನಾನು ನೋಡ್ತೀವಿ, ನಮಗೂ ಮಾಡೋಕ್ಕೆ ಬರುತ್ತೆ ಮೇಡಮ್. ನಾವು ಸಿನಿಮಾ ಎಡಿಟ್ ಮಾಡೋರಿಗೆ ಒಂದು ಇಷ್ಟುದ್ದ ಕ್ಲಿಪ್ ಎಡಿಟ್ ಮಾಡೋಕ್ಕೆ ಬರೋಲ್ಲ ಮೇಡಮ್, ಅಷ್ಟೇ ಮೇಡಮ್ ನಾವು. ಅಯ್ಯೋ, ಎಲ್ಲ ಎಡಿಟಿಂಗ್ ಈಗ ಕಲ್ದಿತಾ ಇದ್ದಾರೆ. ನಾವು ಎಡಿಟಿಂಗ್ನ ನೆಗೆಟಿವ್ ಇತ್ತಲ್ಲ ರೀಲು, ಅವತ್ತಿಂದನೇ ಎಡಿಟಿಂಗ್ ಕಲ್ತ್ಕೊ ಬಂದಿರೋ ಮೇಡಮ್. ಆಮೇಲೆ ಇಂಜಿನಿಯರ್ ಮೇಡಮ್, ಐ ಆಮ್ ನಾಟ್ ಎ ಫೂಲ್. ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಡಿಸ್ಟಿಂಕ್ಷನ್ ಮುಗಿಸ್ಕೊಬಂದು ಸಿನಿಮಾ ಡೈರೆಕ್ಟರ್ ಆಗ. ಸರ್, ಅಂದರೆ ಇವಾಗ ರಚಿತಾರಾಮ್ ಅವ್ರನ್ನ ನೀವು ಸಿನಿಮಾ ವಿಷಯಕ್ಕೆ ಅಥವಾ ಏನೇ ವಿಷಯಕ್ಕೆ ಸಂಪರ್ಕ ಮಾಡ್ಬೇಕಂತಂದ್ರೆ ಅಂದರೆ ಡೈರೆಕ್ಟಾಗಿ ಅವ್ರನ್ನ ಸಂಪರ್ಕ ಮಾಡಿದ್ರಾ ಅಥವಾ ಮ್ಯಾನೇಜರ್ ಮುಖಾಂತರ ಸಂಪರ್ಕ ಮಾಡಿದ್ರಾ? ರಚಿತಾರಾಮ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಅಂದರೆ ನನ್ನ ಶೂಟಿಂಗ್ ಸ್ಪಾಟ್ಗಳಲ್ಲಿ ಮಾತ್ರ, ಅಥವಾ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಬಂದಾಗ ಮಾತ್ರ. ನಾನು ನೇರವಾಗಿ ಅವ್ರ ಜೊತೆ ಫೋನು ಇಲ್ಲ, ಮೆಸೇಜು ಇಲ್ಲ. ಅವ್ರೇನಾದರೂ ಮೆಸೇಜ್ ಕಳಿಸೋದು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಷ್ಟೇ. ಅವರು ಏನಾದರೂ ಫೋನ್ ಮಾಡಿದ್ರೆ ನಾನು ಫೋನ್ ರಿಸೀವ್ ಮಾಡ್ತೀನಿ ಅಷ್ಟೇ. ಯಾವಾಗಲೂ ನನ್ನ ಹೀರೋಯಿನ್ಗಳ ನಂಬರನ್ನು ನಾನು ಬ್ಲಾಕಲ್ಲೇ ಇಟ್ಟಿರ್ತೀನಿ. ಏಕೆಂದರೆ ಆ ಸಂಬಂಧ ಅಷ್ಟೇ. ಅವ್ರ ಕೆಲಸ ಮುಗಿದ್ಮೇಲೆ ಅವ್ರು ಹೋಗಬೇಕು, ನಮ್ಮ ಕೆಲಸ ಮುಗಿದ್ಮೇಲೆ ನಾವು ನಮ್ಮ ಮನೆಗೆ ಬರಬೇಕು. ಸೊ ಅವ್ರ ಮನೆ ಹೆಣ್ಮಗು. ಸೊ ನಾವು ಅದಕ್ಕೇನು ರೆಸ್ಪೆಕ್ಟ್ ಮಾಡಬೇಕು, ನಮ್ಮ ಕೆಲಸದಲ್ಲಿ ಅಷ್ಟೇ ರೆಸ್ಪೆಕ್ಟ್ ಮಾಡಬೇಕು. ಸೊ ಹಾಗಾಗಿ ನಾನು ಯಾವತ್ತೂ ಈಗ ಎಲ್ಲ ಅಷ್ಟೇ. ಈಗ ತಮನ್ನಾ ಇಸ್ ಮೈ ವೆರಿ ಕ್ಲೋಸ್, ರಮ್ಯವ್ರು ನನಗೆ ಕ್ಲೋಸ್. ಬಟ್ ನಾನು ರಮ್ಯವ್ರ ಹತ್ರ, ನಿತ್ಯ ಮೆನನ್ ಹತ್ರ ನೇರವಾಗಿ ಮಾತಾಡ್ತೀನಿ. ನಾನು ಮ್ಯಾನೇಜರ್ಸ್ ಮೂಲಕ ಇಲ್ಲ. ರಮ್ಯವರಾದರೆ ನನಗೆ ಒಂದು ಲೆವೆಲ್ಗೆ ಜೀವನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿಂತೋಗಿ ಸಿನಿಮಾಗೆ ದುಡ್ಡು ಕೊಟ್ಟು ಸಂಜು ವೇಟ್ಸ್ ಗೀತನ ಮುಗಿಸಿ ಅವರೇ ಪ್ರಮೋಷನ್ ನಿಂತ್ಕೊಂಡು ಅವರೇ ಖುದ್ದಾಗಿ ಫೈನಾನ್ಸ್ ಸೆಟಲ್ಮೆಂಟ್ ಇತ್ತು. ನಾನು ನೆಗೆಟಿವ್ ಫೈನಾನ್ಷಿಯಲ್ 53 ಲಕ್ಷ ಸೆಟಲ್ ಮಾಡಬೇಕಾಗಿತ್ತು. ನಾನು ಕಾರ್ಗಿರೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು. ಚಿಕ್ಕ ಪುಟ್ಟ ಫೈನಾನ್ಸ್ ಕೊಟ್ಟವರು. ಇಲ್ಲ 53 ಲಕ್ಷ ಬ್ಯಾಲೆನ್ಸ್ ಇದೆ, ಏನೇ ಮಾಡೋದು ಅಂದ್ಕೊಂಡು ರಮ್ಯ ಅವ್ರು ಫೋನ್ ಮಾಡಿದೆ, ಹಿಂಗೆ ಆಗಿದೆ, ಏನು ಮಾಡೋದು ದಿವ್ಯಾ ಅಂತ. ಅವರು ಜಪಾನ್ ಅಂತ ಕರೆಯೋದು ನನಗೆ. ನಾನು ರಂಗ SLC ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ದು. ಜಪಾನ್ ಡೋಂಟ್ ವರಿ ಅಂದ್ಬಿಟ್ಟು ಅವ್ರ ಅಪ್ಪಂಗೆ ಫೋನ್ ಮಾಡಿದ್ರು. ಅವರಪ್ಪ ನಾರಾಯಣ್ ಸಾಹೇಬರು ಭಾಳ ದೊಡ್ಡವರು. ಅವರು ಭಾಷೆ ಅವ್ರಿಗೆ ಫೋನ್ ಮಾಡಿ, ನೋಡಿ ನೀವು ರಿಲೀಸ್ ಮಾಡಿ ಸಿನಿಮಾ, ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ, ನೀವು ನೋಡಿದಿರಿ, ನಿಮಗೆ ಲಾಸ್ ಆದ್ರೆ ನಾನು ಕಟ್ಕೊಡ್ತೀನಿ ಅಂದರು. ಆಮೇಲೆ ಸಿನಿಮಾ ರಿಲೀಸ್ ಆಗಿದೆ. ಸೊ ಆ ಥರದ್ದು ಅಲ್ಲಿ ಕೊನೆಯವರೆಗೂ, ಬಿಗಿನಿಂಗಿಂದ ಎಂಡ್ವರೆಗೂ ಸಹಾಯ ಮಾಡಿದೆ. ಸೊ ಹಾಗಾಗಿ ಅದೊಂದು ರೆಸ್ಪೆಕ್ಟ್ ಇದೆ. ಇಟ್ಸ್ ನಾಟ್ ರಿಲೇಷನ್, ಅಂದರೆ ಅದು ಸ್ನೇಹ ಅಲ್ಲ, ಅದು ಗೌರವ, ಅಪಾರವಾದ ಗೌರವ ಅವ್ರ ಮೇಲೆ ನನಗೆ. ಸೊ ಹಾಗಾಗಿ ನಾನು ನೇರವಾಗಿ ಮಾತಾಡ್ತೀನಿ. ಈಗ ಜೂಲಿಯಟ್ ಅಂತ ಏನು ಸಿನಿಮಾ ಡಿಸ್ಕಷನ್ ನಡೀತಿದೆ, 1 to 1, ನೋ ಮ್ಯಾನೇಜರ್ಸ್. ಸೊ ನಿತ್ಯ ಮೆನನ್ ಅಷ್ಟೇ. ನಿತ್ಯ ಮೆನನ್ನು ಇಸ್ ಅ ಫ್ಯಾಂಟಾಸ್ಟಿಕ್ ಫ್ರೆಂಡ್ ಆಫ್ ಮೈನ್, ಆ್ಯಕ್ಚುಲಿ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಸೊ ನೇರವಾಗಿ ಮಾತಾಡ್ತೀನಿ. ಮಿಕ್ಕಿದ ಎಲ್ಲ ಹೀರೋಯಿನ್ಗಳ ಸಹ ಈ ಕಮ್ಯುನಿಕೇಷನ್ ನಾನು ಮ್ಯಾನೇಜರ್ ಜೊತೆನೇ ಮಾಡೋದು. ತಮ್ಮನವ್ರು ಅಷ್ಟು ಕ್ಲೋಸ್ ಆಗಿದ್ರು. ಮೊನ್ನೆ ಯಾವುದೋ ಒಂದು ಸಿನಿಮಾ ಬಗ್ಗೆ ಮಾತಾಡಬೇಕಾಗಿತ್ತು, ಅವ್ರ ತಂದೆ ಹತ್ರನೇ ಮಾತಾಡಿದ್ದು, ಅವ್ರ ಮ್ಯಾನೇಜರ್ ಹತ್ರನೇ ಮಾತಾಡಿದ್ದು. ಸೊ ಹಾಗಾಗಿ ರಚಿತಾರಾಮ್ ಅವ್ರದ್ದು ಕೂಡ ಅವ್ರ ಮ್ಯಾನೇಜರ್ ಹತ್ರನೇ ಮಾತಾಡೋದು ಫ್ರಮ್ ದ ಡೇ 1 till today. ಸರ್, ಅವ್ರು ಏನು ಹೇಳ್ತಾರೆ ಸರ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ಮಾಡಿದಾಗ?
ಐ ಆಮ್ ನಾಟ್ ಇನ್ ಟಚ್ ವಿತ್ ಹರ್ ಅಂತಾರೆ. ಸಿ ಈಸ್ ನಾಟ್ ರೆಡಿ, ಸಿ ಈಸ್ ಬ್ಯುಸಿ, ಸಿ ಈಸ್ ಟ್ರಾವೆಲಿಂಗ್, ಸಿ ಈಸ್ ಅಬ್ರಾಡ್, ಸಿ ಈಸ್ ಚೆನ್ನೈ ಶೂಟಿಂಗ್, ಸಿ ಈಸ್ ಬ್ಯುಸಿ. ಏನಾದರೂ ಒಂದು ಕಾರಣ ಇರುತ್ತೆ ಅವ್ರಿಗೆ. ಅದು ಯಾಕೆ ಆ ಕಾರಣ? ನಾವು ಎಷ್ಟು ವರ್ಷದಿಂದ ಸಿನಿಮಾದಲ್ಲಿದ್ದೀವಿ ಮೇಡಮ್, ಎಷ್ಟು ಜನ ನೋಡಿದ್ದೀವಿ ಮೇಡಮ್. ಕಾರಣಗಳು ಅಯ್ಯೋ ನಮ್ಮಂಥ ನೀವೇನಾದರೂ ಕತೆ ಬರೆಯೋರು ಮೇಡಮ್, ನೀವು ನಮಗೆ ಸೀನ್ ಹೇಳಬಾರ್ದು, ಕತೆನೇ ಬರೆಯೋರಿಗೆ ನೀವು ಸೀನ್ ಹೇಳ್ದಂಗೆ ಅದು. ಸೊ ಹಾಗಾಗಿ ಭಾಳ ನೋವಾಯಿತು. ನೋವಾದಮೇಲೆ ನಾನು ನನ್ನ ಎಲ್ಲವೂ ಎಕ್ಸೀಡ್ ಆದಮೇಲೆ ಐ ಕಂಪ್ಲೇಂಟೆಡ್ ಟು ದಿ ಚೇಂಬರ್. ನಾವೇನು ಅಷ್ಟು ಮೇಡಮ್ ಕಂಡವ್ರ ಹೆಣ್ಮಕ್ಳನ್ನ ಕಂಪ್ಲೇಂಟ್ ಮಾಡಿಬಿಟ್ಟು ಅವ್ರ ಮೇಲೆ ತಪ್ಪಾಗಿ ಮಾತಾಡಿ ನಾವು ದೇವ್ರೆಲ್ಲ ಒಳ್ಳೇದು ಮಾಡ್ತಾರೆ ಮೇಡಮ್. ಅದನ್ನು ಪಬ್ಲಿಸಿಟಿ ಗಿಮಿಕ್ ಮಾಡಿಕೊಂಡು ಅದರಿಂದ ಸಿನಿಮಾ ಗೆಲ್ಲಿಸ್ಕೊಂಡು ಹಂಗೆ ಮಾಡಂಗಿದ್ರೆ ಪ್ರತಿ ಸಿನಿಮಾ ಮಾಡುವೆ. ಅದು ಯಾವುದೂ ಅಗತ್ಯ ಇಲ್ಲ. ನಾನೇನು ಹೇಳಿದೆ ನಿಮಗೆ, ತೆಲುಗು ಸಿನಿಮಾ ತಮನ್ನ ಸತ್ಯದೇವ್ ಮಾಡಿದ್ರು ಐ ಲಾಸ್ 16 crores. ಆ 16 crores ಹೋಯ್ತು ಅಂದ್ಬಿಟ್ರೆ ಐ ನೆವರ್ ಕಂಪ್ಲೇಂಟ್ ಅಂತ ತಮನ್ನ ಆರ್ ಸತ್ಯದೇವ್. ನೋ, ಐ ಹ್ಯಾವ್ ಲಾಸ್ಟ್. ಈಗಲೂ ಅಷ್ಟೇ, ನೀವು ಕರೆಕ್ಟಾಗಿ ಬಂದಿದ್ದರೆ ತಮ್ಮನವ್ರು 11 ದಿನ ಡೇಟ್ ಕೊಟ್ಟಿದ್ರು ನನಗೆ, 11 days ಆಫ್ ಡೇಟ್ಸ್. ನಾಗ್ ಪ್ಲೀಸ್ ಪ್ಲಾನ್ ಯುವರ್ ಪ್ರಮೋಷನ್ ಸ್ಕೆಡ್ಯೂಲ್. ಸೊ ಅದರಲ್ಲಿ ನನಗೆ ಅವತ್ತು ಏನೇನು ಬೇಕೋ ಅದು ಫಿಟ್ ಮಾಡಿ ಇಷ್ಟು ದಿನ ಬರಬೇಕು, ಅಷ್ಟು ದಿನ ಬಂದರು ಹೋದರು, ಹಂಗೆ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ನಿರ್ದೇಶಕನಿಗೆ, ನಿರ್ಮಾಪಕನಿಗೆ, ಸಿನಿಮಾಗೆ ಸಪೋರ್ಟ್ ಮಾಡೋದು ನಮ್ಮೆಲ್ಲರೂ ಕರ್ತವ್ಯ. ಕಲಾವಿದರಾಗಲಿ, ತಂತ್ರಜ್ಞರಾಗಲಿ, ನಾನೊಬ್ಬ ಕಲಾವಿದ, ಹಾಗಾಗಿ ಹೇಳ್ತೀನಿ. ಸೊ ಲೆಟ್ಸ್ ಲವ್ ಸಿನಿಮಾ, ಲೆಟ್ಸ್ ಲಿವ್ ಫಾರ್ ಸಿನಿಮಾ. ಲವ್ ಯು ಆಲ್. ಸರ್, ಇನ್ನೊಂದು ಕ್ವಶನ್ ಸರ್, ಇವಾಗ ಅಂದರೆ ಅಪ್ಪಾಜಿ ಅವ್ರ ಕಾಲದಿಂದ ನಾವು ನೋಡ್ಕೊಂಡು ಬರ್ತಿದ್ದೀವಿ, ಸಿನಿಮಾ ಅಂತಂದರೆ ಒಂದು ಗೌರವ ಇದೆ, ಒಂದು ರೆಸ್ಪೆಕ್ಟ್ ಇದೆ, ಹೀರೋ ಆಗಿರ್ಬೋದು, ಹೀರೋಯಿನ್ಗಾಗಿರ್ಬೋದು, ಹಾಗೆ ಅನ್ನದಾತ ಅಂತ ಕರಿತಿದ್ರು ನಿರ್ಮಾಪಕರಿಗೆ ಅವರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕಾಣಿಸ್ತಾ ಇಲ್ಲ ಅಲ್ವಾ? ಈಗ ಏನಾಗಿದೆ, ಇತ್ತೀಚಿನ ದಿನಗಳಲ್ಲಿ ನಿರ್ಮಾಪಕ ಅನ್ನೋನು ಒಬ್ಬ ಸ್ಲೇವ್ ಆಗಿಬಿಟ್ಟಿದ್ದಾನೆ ಎಲ್ಲರಿಗೂ. ಅನ್ನದಾತ ಹೋಗಿ ಎಲ್ಲರಿಗೂ ಕಾರ್ಮಿಕರಿಗೆ ಕಾರ್ಮಿಕ. ಆ ಥರದ ಒಂದು ಸ್ಥಿತಿ ನಮ್ಮ ಎಲ್ಲ ಇಂಡಸ್ಟ್ರಿಲೂ ಹಂಗೆ ಇದೆ. ಬಟ್ ಅನ್ನದಾತನಿಗೆ ಸಿಗೋ ಗೌರವ ಸಿಗಬೇಕು. ಅವರಿದ್ರೇ ಒಂದು ಸಿನಿಮಾ. ಅವರು ಈಗ ಒಬ್ಬ ನಿರ್ದೇಶಕ ಹೋಗಿ ಒಬ್ಬ ನಿರ್ಮಾಪಕನನ್ನು ಹಿಡಿದು ಒಂದು ಕತೆ ಒಪ್ಪಿಸಿ, ಅದಕ್ಕೊಂದು ಹೀರೋ ಒಪ್ಪಿಸಿ, ಅದಕ್ಕೊಂದು ಹೀರೋಯಿನ್ ಒಪ್ಪಿಸಿ ಸಿನಿಮಾ ಮಾಡಲಿಲ್ಲ ಅಂತಂದರೆ ಯಾರಿಗೂ ಏನೂ ಇಲ್ವಲ್ಲ, ಆಲ್ ಆರ್ ಲೂಸರ್ಸ್. ಸೊ ನಿರ್ಮಾಪಕ, ಅನ್ನದಾತ ದೊಡ್ಡವನು, ನಿರ್ದೇಶಕ ಒಂದು ತಾಯಿ ಸ್ಥಾನದಲ್ಲಿರುವಂಥವನು. ಯಾಕೆಂದರೆ ಅವನು ಒಂದು ಸಿನಿಮಾ ಮಾಡೋದಕ್ಕೆ 108 ಕಷ್ಟಪಡ್ತಾನೆ, 108 ಸುಳ್ಳು ಹೇಳ್ತಾನೆ, 108 ತ್ಯಾಗ ಮಾಡ್ತಾನೆ, 108 ನೋವು ಅನುಭವಿಸ್ತಾನೆ. ಎಲ್ಲ 108 ಹೆಚ್ಚು ಕಮ್ಮಿ, ಯಾವುದೋ ಒಂದು ಹೆಚ್ಚು ಕಮ್ಮಿ ಆದರೂ 108 ಹೊಂಟೋಯ್ತಾನೆ 108 ಆ್ಯಂಬುಲೆನ್ಸಲ್ಲಿ. ಸೊ ಅಷ್ಟು ಕಷ್ಟಪಡೋನು ಇವನು. ಸೊ ಹಾಗಾಗಿ ನಿರ್ಮಾಪಕ, ನಿರ್ದೇಶಕರನ್ನ ಗೌರವಿಸಿ, ಸಿನಿಮಾನ ಗೌರವಿಸಿ, ನಿಮಗೂ ಒಂದು ಬದುಕಿರುತ್ತೆ. ಇಲ್ಲಾಂತಂದರೆ ನೋಬಡಿ ಆನ್ ದಿಸ್ ಅರ್ತ್ ವಿಲ್ ಕಮ್ ಅಪ್ ಇನ್ ಲೈಫ್. ಸರ್, ಹಾಗೆ ಪ್ರತಿ ವಾರ ನೋಡ್ಬೋದು ಜೀ ಕನ್ನಡದಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಅಂತ ಬರುತ್ತೆ. ಅದು ಪ್ರತಿ ವಾರ ಮೇಡಮ್ ಅವರು ಇರ್ತಾರೆ. ಬಟ್ ಈ ಒಂದು ಪ್ರಚಾರ ಅಂತ ಬಂದಾಗ ಅವ್ರು ಯಾಕೆ ಬರ್ತಿಲ್ಲ ಅಂತ ಜನಗಳೇ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನೋಡಿ, ಅವ್ರ ಕೆಲಸಗಳನ್ನು ನಾವು ಪ್ರಶ್ನೆ ಮಾಡೋಂಗಿಲ್ಲ. ಸೊ ಅವ್ರು ಏನು ಬೇಕಾದರೂ ಮಾಡ್ಕೋಬೋದು, ಅದು ಅವರಿಷ್ಟ. ನಮಗೆ ಯಾಕೆ ನೀವು ಸಪೋರ್ಟ್ ಮಾಡಿಲ್ಲ, ನಮ್ಮ ಕೆಲಸ ಯಾಕೆ ಮಾಡಿಲ್ಲ, ನೀವು ದುಡ್ಡು ತಗೊಂಡಿಲ್ವ ಅಂತ ಕೇಳೋದು ನನ್ನ ಧರ್ಮ. ಅದು ನಾನು ಅದನ್ನಷ್ಟೇ ಕೇಳೋದು. ಅವರು ಜಿ ಕನ್ನಡಕಾರ ಹೋಗಲಿ, ಅವ್ರು ಚಂದ್ರಲೋಕಕಾರ ಹೋಗಲಿ, ನಮಗೇನಂತೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಮ ಸಿನಿಮಾ, ಅದರಿಂದ ನೀವು ಸಂಭಾವನೆ ಪಡೆದಿದ್ದೀರಿ, ಅದು ನೀವು ನಟಿಸಿದ್ದೀರಿ, ಅದಕ್ಕೋಸ್ಕರ ನಿಮ್ಮನ್ನು ಕರೀತಾ ಇರೋದು. ದಯವಿಟ್ಟು ಬಂದು ಪ್ರಮೋಟ್ ಮಾಡಿ ಅಂತ ಕೇಳ್ಕೊಂಡ್ವಿ. ಯು ಫೇಲ್ಡ್, ತಪ್ಪು ಮಾಡಿದಿರಿ ನೀವು ಬರದೆ. ಸೊ ನಿಮ್ಮಿಂದ ತಪ್ಪಾಗಿದೆ. ಆ ತಪ್ಪು ಯಾಕಾಗಿದೆ ಅಂತ ಚೇಂಬರ್ಗೆ ಬಂದು ನನ್ನ ಜನತೆಗೆ, ನನ್ನ ಪತ್ರಕರ್ತರಿಗೆ, ನನ್ನ ಮಾಧ್ಯಮದವರಿಗೆ ಸ್ಪಷ್ಟನೆ ಕೊಡಿ. ನಿಮ್ಮಿಂದ ಇನ್ನೇನೂ ಆಗಬೇಕಾಗಿಲ್ಲ ನನಗೆ. ಸರ್, ಅಂದರೆ ಚೇಂಬರ್ ಅವರು ಏನು ಹೇಳಿದ್ದಾರೆ, ಅಂದರೆ ಅಂದರೆ ನೋಟಿಸ್ ಏನಾದ್ರು ಕಳಿಸ್ತಾರಾ ಅಥವಾ ಕರೆಸ್ತಾರಾ, ಏನು ಹೇಳಿದ್ದಾರೆ ನಿಮಗೆ? ಅಲ್ಲ, ಅದು ಅವ್ರ ಜವಾಬ್ದಾರಿ. ನೋಟಿಸ್ ಕಳಿಸ್ಬೇಕು, ಕರೆಸ್ಬೇಕು, ಕೇಳಬೇಕು. ನಾಗಶೇಖರಿಂದ ತಪ್ಪಾಗಿದೆಯಾ, ರಚಿತಾರಾಮ್ ಅವರಿಂದ ತಪ್ಪಾಗಿದೆಯಾ ಅಂತ ನಿರ್ಧಾರ ಆಗಬೇಕು. ಜನತೆಗೆ ಅದು ಗೊತ್ತಾಗಬೇಕು. ಅದು ಅವ್ರ ಧರ್ಮ ಅಲ್ವಾ? ಪೇರೆಂಟಲ್ ಬೋರ್ಡ್ ಮತ್ತೆ ಅವ್ರಿಗೆ ಯಾಕೆ ಕಂಪ್ಲೇಂಟ್ ಕೊಡ್ತೀವಿ ನಾವು ಅಲ್ವಾ? ಅದು ಮಾಡಬೇಕು. 2 ದಿನ ಟೈಮ್ ಕೇಳಿದರೆ 2 ದಿನ ಟೈಮ್ ಕೊಟ್ಟಿದ್ದೀವಿ. ಇನ್ನೊಂದು ದಿನ ಟೈಮ್ ಕೇಳಿದ್ರೆ ಇನ್ನೂ 1 ದಿನ ಟೈಮ್ ಕೊಡ್ತೀವಿ. ಇನ್ನೊಂದು ವಾರ ಟೈಮ್ ಕೇಳಿದ್ರೆ ಇನ್ನೊಂದು ವಾರ ಟೈಮ್ ಕೊಡ್ತೀವಿ. 1 ವಾರದ ಮೇಲೆ ತಡೆಯಲ್ಲ. ಮುಂದಕ್ಕೆ ಏನು ಕ್ರಮ ಮಾಡ್ಬೇಕು ನಾವು ಮಾಡ್ತೀವಿ. ಸರ್, ನಂತರದಲ್ಲಿ ಇವಾಗ ಸ್ಕ್ರೀನ್ ಸಿಗ್ತಿಲ್ಲ ಅನ್ನುವಂತಹ ಒಂದು ಪ್ರಾಬ್ಲಮ್ ನಮ್ಮ ಕನ್ನಡದ ಸಿನಿಮಾಗಳಿಗೆ ಬರ್ತಾ ಇದೆ. ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಇತ್ತೀಚೆಗಂತೂ ಬರ್ತಾ ಇದೆ. ಮಾದೇವ ಆಗಿರಬಹುದು, ನಿಮ್ಮ ಸಿನಿಮಾ ಆಗಿರಬಹುದು, ಪಪ್ಪಿ ಆಗಿರಬಹುದು. ಹೀಗೆ ಅಂದರೆ ಈ ರೀತಿ ಆಗೋದು ಎಷ್ಟು ಸರಿ ಅಂತ? ಅಲ್ಲ, ಈಗ ತಾನೇ ನಮ್ಮ ನಿರ್ಮಾಪಕರು ಫೋನ್ ಮಾಡಿದ್ರು, ನಾಳೆಗೆ ನಮಗೇನೋ ಶೋಗಳು ಕಮ್ಮಿ ಆಗಿದೆ ಅಂತ ನೋಡಿ ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಅಂತ. ಸೊ ನಿಮ್ಮ ಇಂಟರ್ವ್ಯೂ ಆದ್ಮೇಲೆ ಮಾತಾಡ್ತೀನಿ. ಸೊ ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದೆ. ಯಾಕೆ ಹೇಳಿಲ್ವ, ನಮಗೆ ಕಲೆಕ್ಷನ್ಸ್ ಬರೋದೇ 2ನೇ ವಾರ 3ನೇ ವಾರ ನಮ್ಮ ಸಿನಿಮಾ ತರೋದಕ್ಕೆ.
ಸಸ್ಟೈನ್ ಮಾಡಿ ಅಂತ ಹೇಳಿದ್ವಿ, ಚೇಂಬರ್ಗೆ ದೂರು ಕೊಟ್ಟಿದ್ವಿ. ಆದರೂ ನನಗೆ ಕಿತ್ತಾಕಲ್ಲ ಅನ್ನೋ ನಂಬಿಕೆ ಇತ್ತು. ಬಟ್ ಈಗ ಭಾಳ ನೋವಾಗ್ತಾ ಇದೆ. ನೋಡ್ತೀನಿ, ನೋಡೋಣ ಏನಾಗುತ್ತೆ. ಎಸ್ ಎಸ್ ಸರ್, ಕಿಟ್ಟಿ ಸರ್ ಆಗಿರಬಹುದು, ಪ್ರೊಡ್ಯೂಸರ್ ಅವರಾಗಿರ್ಬಹುದು, ಸಿನಿಮಾ ತಂಡ ಏನು ಹೇಳ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಿನಿಮಾ ತಂಡದವ್ರಿಗೆ ಎಲ್ರಿಗೂ ನೋವಿದೆ. ಈಗ ಏನಂದರೆ, ಈಗ ಎಲ್ಲರೂ ಒಟ್ಟಾಗಿ ನಾವು ಕೂತ್ಕೊಂಡು ಪ್ರಮೋಷನ್ ಮಾಡ್ತಾ ಇರ್ತೀವಿ, ನೀವೊಬ್ಬರು ಬರಲ್ಲ ಅಂತಂದರೆ ಅಲ್ವಾ? ನಾವೆಲ್ಲ ಒಂದು ಹಂಗಾರೆ ನೀವು ಒಂದೇ ಬೇರೆ, ನೀವು ಬೇರೆನಾ? ನೀವು ಯಾರು ಹಂಗಿದ್ರೆ, ನೀವು ಬೇರೆ ಅನ್ನೋದಾದರೆ? ಸೊ ಎಲ್ರಿಗೂ ನೋವಿದೆ. ಸೊ ನಿಮ್ಮ ಧರ್ಮ ನೀವು ಮಾಡಬೇಕಾಗಿತ್ತು, ಧರ್ಮ ಮಾಡದೇ ಇರೋದು ತಪ್ಪಿದೆ ಅಂತ ಎಲ್ರಿಗೂ ನೋವಿದೆ. ಸೊ ಆ ನೋವಿನ ವಿಷಾದ ಎಲ್ರಿಗೂ ಇದೆ. ನಥಿಂಗ್ ಟು ವರಿ. ಆ ವಿಷಾದನ ನಮ್ಮ ಪ್ರೇಕ್ಷಕ ಮಹಾಪ್ರಭು ಸಿನಿಮಾ ಗೆಲ್ಲಿಸೋದ್ರ ಮೂಲಕ, ಮತ್ತಷ್ಟು ಹೆಚ್ಚಿನ ಜನ ನೋಡೋದ್ರ ಮೂಲಕ ನಮಗೆ ಇದು ಮಾಡ್ತಾರೆ, ಅಂದರೆ ಸರಿ ಸಮಾನ ಮಾಡ್ತಾರೆ ಅಂತ. ಸರ್, ಸಿನಿಮಾ ಆಲ್ರೆಡಿ ಓಡ್ತಾ ಇದೆ ಥಿಯೇಟರ್ಗಳಲ್ಲಿ, ಜನಗಳಿಗೆ ಏನು ಹೇಳ್ತೀರಾ? ಅಲ್ಲ, ನಿಮಗೆ ಭಾಳ ಅದ್ಭುತವಾದ ಸಿನಿಮಾ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಯಾವುದೇ ಮುಜುಗರ ಇಲ್ಲದೆ ಭಾಳ ನಗ್ತಾ ಸ್ವಿಟ್ಜರ್ಲ್ಯಾಂಡ್ ಒಂದು ಟ್ರಿಪ್ ಹೋಗಿ ಬಂದು ಕೊನೆಯಲ್ಲಿ ಆ ಸಂಜು ಮತ್ತು ಗೀತಾಗೋಸ್ಕರ ಒಂದು ಸಣ್ಣ ಕಂಪನಿ ಹಾಕಿ ಇವ್ರು ಬದುಕಬೇಕಿತ್ತು, ಅವಳು ಬಾಳಬೇಕಿತ್ತು ಅಂತೆಲ್ಲ ಒಂದು ಫ್ಯಾಮಿಲಿ ಫೀಲಿಂಗ್ ಕೊಡುವಂಥ ಸಿನಿಮಾ. ಸೊ ಚಿತ್ರಮಂದಿರಕ್ಕೆ ಹೋಗಿ ಆದಷ್ಟು ಬೇಗ ಸಿನಿಮಾ ನೋಡಿ, ನಮ್ಮನ್ನು ಹಾರೈಸಿ. ಸರ್, ಕೊನೆಯದಾಗಿ ನಾನು ನಿಮ್ಗೆ ಕಾಲ್ ಮಾಡ್ಬೇಕಾದ್ರೆ ನಿಮ್ಮ ಡಿ ಪಿ ಚೆಕ್ ಮಾಡಿದೆ. ನೀವು ಸಂಜು ವೇಟ್ಸ್ ಗೀತಾ 2ದೇ ಅದೊಂದು ಡಿ ಪಿನ ಹಾಕೊಂಡಿದ್ರಿ. ಸೊ ನೀವು ಎಷ್ಟು ಸಿನಿಮಾವನ್ನು ಪ್ರೀತಿಸ್ತೀರಿ, ನೀವು ಎಷ್ಟು ಗೌರವಿಸ್ತೀರಿ ಅಂತ ನನಗೆ ಅವಾಗ ನನಗೂ ಕೂಡ ಬಹಳ ಬೇಜಾರಾಯಿತು. ಈ ರೀತಿ ಆಗಬಾರ್ದಿತ್ತು ಅಂತ. ಸೊ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನನ್ನ ಜನ ಯಾವತ್ತೂ ನನ್ನನ್ನು ಗೆಲ್ಲಿಸ್ತಾರೆ, ಆ ನಂಬಿಕೆ ಇದೆ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ವಾ, ಇದಾಗಿತ್ತು ನಾಗಶೇಖರ್ ಸರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪಲ್ಲವೇನ್ ರಾಜ್, ನ್ಯಾಷನಲ್ ಟಿವಿ.